ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SSLC ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 2 ಅಂಕಕ್ಕೆ ಬರುವಂತಹ ಬಹು ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗಾಗಲೇ ನಾನು 3 ಅಂಕದ ಪ್ರಶ್ನೆಗಳು ಪದ್ಯಾಂಶದಲ್ಲಿ ಮತ್ತು ಗದ್ಯದಲ್ಲಿ ಬರುವಂತಹ ಯಾವೆಲ್ಲ ಬಹುಮುಖ್ಯ ಪ್ರಶ್ನೆಗಳು ತಿಳಿಸಿದ್ದೇನೆ. ಹಾಗೂ 60 ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡೋದು ಅಂತ ಹೇಳಿ 5 ಪೇಜನ್ನು ಓದಿದ್ರೆ ಸಾಕು, ನೀವು 60+ ಯಾವ ರೀತಿ ಸ್ಕೋರ್ ಮಾಡ್ಬೋದು ಅಂತ ಅದರ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಅದನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹಿಂದಿಯಲ್ಲಿ 80 ಔಟ್ ಆಫ್ 80 ತೆಗೆದುಕೊಳ್ಳಿ. ಸೊ 2 ಅಂಕಕ್ಕೆ ಪ್ರಶ್ನೋತ್ತರ. ಮೊದಲನೇ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ? ನೀವು ಕಾಶ್ಮೀರಿ ಸೇಬ್ ಪಾಠದಿಂದ ಏನನ್ನ ಕಲ್ತ್ಕೊಂತೀರಾ? ಸೊ ಈ ಪ್ರಶ್ನೆನೂ ಸಹ ಇಂಪಾರ್ಟೆಂಟ್, ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್, ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ? ಸೊ ದುಕಾನ್ದಾರ್ ಲೇಖಕರಿಗೆ ಏನಂತ ಹೇಳ್ತಾರೆ. ನೆಕ್ಸ್ಟ್, ಥರ್ಡ್ ಕ್ವಶನ್, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿ. ಹೆಚ್ಚು ಬಾರಿ ಇದನ್ನ ಕೇಳ್ತಾ ಇದ್ದಾರೆ, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ. ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ. ಅವರು 4 ಸೇಬ್ಗಳನ್ನು ತಗೊಳ್ಕೊಳ್ತಾರೆ, ಒಂದೊಂದು ಹೇಗಿತ್ತು ಅಂತ ವರ್ಣನೆ ಮಾಡಿದ್ದಾರೆ, ಅದನ್ನು ನೀವು ಬರ್ತ್ಕೊಳ್ಳಿ. 4ನೇ ಪ್ರಶ್ನೆ, ಲೇಖಿಕಾ ಕಾ ಧ್ಯಾನ್ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ತಾ? ಸೊ ಲೇಖಕರ ಒಂದು ಆಕರ್ಷಣೆಯನ್ನು ಮಾಡಲಿಕ್ಕೆ ಗಿಲ್ಲು ಏನನ್ನ ಮಾಡ್ತಾ ಇದ್ದ, ಅದನ್ನು ನೀವು ನೀಟಾಗಿ ಬರೀರಿ. ನೆಕ್ಸ್ಟ್ 5ನೇ ಪ್ರಶ್ನೆ, ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ? ದಿನಕರ್ ಜಿ ಅವರ ಪ್ರಕಾರ ಮಾನವನ ಸರಿಯಾದ ಪರಿಚಯ ಯಾವುದು? ಸೊ प्रकृति पर विजय प्राप्त करना मनुष्य की साधन नहीं है. मानव के बीच स्नेह का बंधन मानव की सिद्धि है. जो मानव दूसरे मानव से प्रेम का रिश्ता जोड़कर आपसे की दूर की मिटाई, वह मानव कहलाने का अधिकारी होगा. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಆಶಯಮ್ಮ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಹೈ? ಸೊ ಅವರು ಕಲಾಂ ಅವರ ಊಟದಲ್ಲಿ ಏನೇನನ್ನ ಕೊಡ್ತಾ ಇದ್ರು, ಆ ಪ್ರಶ್ನೆ ಮೇರಾ ಬಚ್ಪನಿಂದ ಹೆಚ್ಚಾಗಿ ಕೇಳ್ತಾರೆ. ತದನಂತರ ಜೈನುಲಾಬ್ದಿನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ? ನಮಾಜ್ ಬಗ್ಗೆ ಅವರು ಏನನ್ನ ಹೇಳ್ತಾ ಇದ್ರು ಅದನ್ನ ನೀವು ಬರೀರಿ. ನೆಕ್ಸ್ಟ್, ಕಲಾಂ ಜಿ ಕಾ ಜೀವನ್ ಸಾದಗಿ ಮೇ ಕಿತನೆ ಕೆ ಕಾರಣ ಲಿಖಿಯೇ. ಸೊ ಅದನ್ನು ಸಹ ನೀವು ಚೆನ್ನಾಗಿ, ಇಲ್ಲಿ ತುಂಬ ಈಸಿಯಾಗಿ ಒಂದು 4ರಿಂದ 5 ಸೆಂಟೆನ್ಸ್ ಅಷ್ಟೇ ಇರೋದು, ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. 9ನೇ ಪ್ರಶ್ನೆ, ಲೇಖಕೋ ಬೇಜ್ ಗಯೇ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ಹೈ? ಸೊ ಅದರಲ್ಲಿ ಏನನ್ನ ಬರೆದಿತ್ತು ಅದನ್ನು ಬರೀರಿ. ನೆಕ್ಸ್ಟ್ 10ನೇ ಪ್ರಶ್ನೆ, ದೋಸ್ತೋ ಕೆ ಹಾಥಿನೇ ಕ್ಯಾ ಕಹಾ? ಸೊ ಏನಂತ ಹೇಳುತ್ತೆ. ನೆಕ್ಸ್ಟ್, ದೋಸ್ತೋ ಕೋ ಮಚಲಿನೇ ಕ್ಯಾ ಸುಜಾಯೇ ದಿಯಾ? 12ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, मनुष्य के लिए सुख की प्राप्ति कब संभव है अथवा समय का सदुपयोग कैसे करना चाहिए? ಈ ಪ್ರಶ್ನೆ ಅಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ, ನೀವು ಬೇಕಾದರೆ ನಾಳೆ ಚೆಕ್ ಮಾಡಿ ನೋಡಿ. ಸೊ ಅದು ಆನ್ಸರನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ ಕ್ಯೂ ಥಿ? ಸೊ ಏನಕ್ಕೆ ಬುದ್ಧಿಮಾನ್ ರೋಬೋಟ್ ಅವಶ್ಯಕತೆ ಇದೆ? ರೋಬೋನಿಲ್ ಧೀರಜ್ ಸಕ್ಸೇನಾ ಕೆ ಘರ್ ಮೇ ಕ್ಯಾ ಕ್ಯಾ ಕಾಮ್ ಕರ್ತಾ ತಾ? ಸೊ ಏನೇನೆಲ್ಲ ಕೆಲಸವನ್ನ ಮಾಡ್ತಾ ಇತ್ತು. 15ನೇ ಪ್ರಶ್ನೆ, ಮಹಿಳಾ ಕಿ ಸಾಹಸ್ ಕದಾ ಪಾಠ ಕೆ ಸಂದೇಶ್ ಕ್ಯಾ ಹೈ? ಸೊ ಆ ಪಾಠದ ಸಂದೇಶವೇನು? 16ನೇ ಪ್ರಶ್ನೆ, ಬಿಚೇಂದ್ರಿ ಪಾಲ್ ಕೆ ಪರಿವಾರ ಕೆ ಬಾರೆ ಮೇ ಪರಿಚಯ ದೀಜಿಯೇ. ಸೊ ಸೂರ್ಶ್ಯಾಮ್ ಪದ್ಯದಿಂದ ಬಾಲಕೃಷ್ಣ ಅಪ್ನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತೆ ಹೈ? ನೆಕ್ಸ್ಟ್, ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ? ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ. ನೆಕ್ಸ್ಟ್, ನಿಮಗೆ ಪೂರಕ ವಾಚಕಕ್ಕೆ ಬಂದರೆ 19ನೇ ಪ್ರಶ್ನೆ, ಶನೈಚಾರ್ ಕಾ ಅರ್ಥ ಕ್ಯಾ ಹೈ? ಶನಿ ಕೋ ಶನೈಚಾರ್ ಕ್ಯೂ ಕಹಾ ಜಾತಾ ಹೈ? 20ನೇ ಪ್ರಶ್ನೆ, ಶನಿ ಕೋ ಸೌರಮಂಡಲ ಕಾ ಸಬ್ಸೆ ಸುಂದರ ಗ್ರಹ ಕ್ಯೂ ಕಹಾ ಜಾತಾ ಹೈ? ಈ ಪ್ರಶ್ನೆ 100% ನಿಮಗೆ ಪೂರಕ ವಾಚದಿಂದ ಶನಿ ಗ್ರಹದಿಂದ ಈ ಪ್ರಶ್ನೆಯನ್ನು ಕೇಳ್ತಾರೆ, ಅಭ್ಯಾಸ ಮಾಡಿ. 21ನೇ ಪ್ರಶ್ನೆ, ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ? ಯಾವ ರೀತಿ ಅದು ನಿರ್ಮಾಣವಾಗಿದೆ ಅದನ್ನು ಸಹ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಸತ್ಯ ಕೆ ಬಾರೆ ಮೇ ಮಹಾತ್ಮ ಗಾಂಧೀಜಿ ಕಾ ಕಥನ್ ಕ್ಯಾ ಹೈ? ಸೊ ಈ ಪ್ರಶ್ನೆನೂ ಸಹ ಕೇಳಿದ್ರು, ಕಲ್ತ್ಕೊಳ್ಳಿ ಚೆನ್ನಾಗಿ. ಜೂಟ್ ಬೋಲ್ನೆ ವಾಲೆ ಕಿ ಹಾಲತ್ ಕೈಸಿ ಹೋತೆ? ಸುಳ್ಳು ಹೇಳೋರ ಇದು ಏನಾಗುತ್ತೆ? 24th क्वेश्चन, मीना मैडम ने छात्रों से अंत में क्या कहा? गाँव को आदर्श गाँव ಕೈಸೆ ಬನಾಯ ಜಾ ಸಕ್ತಾ ಹೈ? ಸೊ ಇದಿಷ್ಟು ಪ್ರಶ್ನೆಗಳು ನಾನು ನಿಮಗೆ ಯಾವನ್ನ ಹೇಳ್ತಾ ಬಂದಿದ್ದೀನಲ್ಲ, ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ಇದಿಷ್ಟನ್ನು ಅಭ್ಯಾಸ ಮಾಡಿ 100% ಈಸಿಯಾಗಿ ನೀವು ಒಳ್ಳೆಯ ಅಂಕಗಳನ್ನು
ತೆಗೆದುಕೊಳ್ಬೋದು. ನೆಕ್ಸ್ಟ್ ಅನುವಾದ, ಏಕೆಂದರೆ ನಿಮಗೆ ಅನುವಾದಿಗೆ 3 ಅಂಕ ಇದೆ 3 ಅಂಕದ ಪ್ರಶ್ನೆಯಲ್ಲಿ. ಸೊ ತುಂಬ ಈಸಿಯಾಗಿ ನೀವು ಅನುವಾದವನ್ನು ಬರಿಬೋದು. ಸೊ ಯಾವ ರೀತಿ ಬರೆಯೋದು ಅಂತ ನಾನು ನಿಮಗೊಂದಷ್ಟು ಉದಾಹರಣೆಗಳನ್ನ ತೋರಿಸ್ಕೊಡ್ತೀನಿ. गाजर भी पहले गरीबों के पेट भरने की चीज़ थी, अमीर लोग तो उसका हलवा ही खाते थे, मगर अब पता चला है कि गाजर में भी बहुत ವಿಟಮಿನ್ है. ಅಂದರೆ ಗಜರಿ ಕೂಡ ಮೊದಲು ಬಡವರ ಹೊಟ್ಟೆ ತುಂಬಿಸುವ ವಸ್ತುವಾಗಿತ್ತು, ಶ್ರೀಮಂತ ಜನರು ಅದನ್ನ ಹಲ್ವಾ ಮಾಡಿ ತಿಂತಿದ್ರು. ಆದರೆ ಈಗ ನಮಗರಿವಾಗಿದೆ, ಗಜರಿಯಲ್ಲಿಯೂ ಕೂಡ ತುಂಬ ವಿಟಮಿನ್ ಇರ್ತದೆ. ಸೊ ಈ ರೀತಿ ನೀವು ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಅನುವಾದವನ್ನು ಮಾಡಬೇಕು. नेक्स्ट 2ನೇ प्रश्न, हम उसे गिल्लू कहाकर बोलने लगे, मैंने फूल रखने की एक हल्की डालिया में रुई बिछाकर उसे तार से खिड़की पर लटका दिया, 2 वर्ष वही गिल्लू का घर रहा है. ನಾವೆಲ್ಲರೂ ಅದನ್ನ ಗಿಲ್ಲು ಅಂತ ಹೇಳಿ ಕರಿತಾ ಇದ್ವಿ. ನಾನು ಹೂ ಇಡುವಂತಹ ಸಣ್ಣ ಬುಟ್ಟಿಯಲ್ಲಿ ಹತ್ತಿಯನ್ನು ಹಾಸಿ ಅದಕ್ಕೆ ತಂತಿಯಿಂದ ಕಟ್ಟಿ ಕಿಟಕಿಗೆ ತೂಕ ಹಾಕಿದ್ದೆ, 2 ವರ್ಷ ಅದು ಗಿಲ್ಲುನ ಮನೆನೇ ಆಗಿತ್ತು. 3ನೇ ಪ್ರಶ್ನೆ, काजू उसका प्रिय खाता और कई दिन काजू ना मिलने पर वह अन्य खाने की चीज या तो लेने बंद कर देता था या झूले से नीचे फेंक देता था. ಅಂದರೆ ಗೋಡಂಬಿ ಅದರ ಬಹಳ ಇಷ್ಟವಾದಂಥ ಆಹಾರವಾಗಿತ್ತು ಮತ್ತು ಬಹಳ ದಿನ ಗೋಡಂಬಿ ಸಿಗದೇ ಇದ್ದಾಗ ಅದು ಬೇರೆ ತಿನಿಸುಗಳನ್ನ ತಿಂತಿರಲಿಲ್ಲ, ಇಲ್ಲವೇ ಗೂಡಿನಿಂದ ಹೊರಗೆ ಎಸೆಯುತ್ತಿದ್ದ. नेक्स्ट 5ನೇ प्रश्न, बचपन में मेरा 3 पक्के दोस्त थे, रामानंद शास्त्री, अरविंद और शिव प्रकाश. ये तीनों ही ब्राह्मण परिवार से थे. रामानंद शास्त्री तो रामेश्वर मंदिर के सबसे बड़े पुजारी पक्षी लक्ष्मण शास्त्री का बेटा था. ಅಂದರೆ ಬಾಲ್ಯದಲ್ಲಿ ನನ್ನ 3 ಆತ್ಮೀಯ ಸ್ನೇಹಿತರಿದ್ದರು, ರಾಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಈ 3 ಬ್ರಾಹ್ಮಣ ಕುಟುಂಬದವರಾಗಿದ್ದರು. ರಾಮಾನಂದ ಶಾಸ್ತ್ರಿ ಈತ ರಾಮೇಶ್ವರ ಮಂದಿರದ ಹಿರಿಯ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗನಾಗಿದ್ದ. ಸೊ ಅರ್ಥ ಮಾಡ್ಕೊಂಡು ಬರೀರಿ, ಯಾಕೆಂದರೆ 3 ಅಂಕ ಇರುತ್ತೆ. ಕ್ವಶನ್ ಅಂತೂ ಬಿಡಲೇಬೇಡಿ, ಏನು ಅರ್ಥ ಆಗುತ್ತೆ ಅಟ್ಲೀಸ್ಟ್ ಅದನ್ನಾದರೂ ಟ್ರೈ ಮಾಡಿ ಎಕ್ಸಾಮ್ನಲ್ಲಿ ಬರೆದಿರಿ. 6ನೇ ಪ್ರಶ್ನೆ, इंटरनेट द्वार पर बैठे बैठे खरीदारी कर सकते हैं, कोई भी बिल भर सकते हैं, इससे दुकान जाने और लाइन में घंटों खड़े रहने का ಸಮಯ ಬಚ್ ಸಕ್ತಾ ಹೈ. ಅಂದರೆ ಅಂತರ್ಜಾಲದ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ಖರೀದಿಯನ್ನು ಮಾಡಬಹುದು, ಯಾವುದೇ ಬಿಲ್ಲುಗಳನ್ನು ಕಟ್ಟಬಹುದು. ಇದರಿಂದ ಅಂಗಡಿಗೆ ಹೋಗುವುದು ಮತ್ತು ಸರತಿಯಲ್ಲಿ ಗಂಟೆಗಟ್ಟಲೆ ನಿಲ್ಲುವ ಸಮಯ ಉಳಿಯುತ್ತಿತ್ತು. 7ನೇ ಪ್ರಶ್ನೆ, ಸ್ಟೇಷನ್ पर मेरा खूब स्वागत हुआ, लगभग 10 बड़ी फूल मलाई पहनाई गई, सोच आसपास कोई माली होता तो फूल मलाई भी बेच लेता. ಅಂದರೆ ನಿಲ್ದಾಣದಲ್ಲಿ ನನಗೆ ಅದ್ದೂರಿ ಸ್ವಾಗತವಾಯಿತು. ಸುಮಾರು 10 ಹೂವಿನ ಮಾಲೆಯನ್ನು ಹಾಕಿದ್ರು. ಇಲ್ಲೇ ಹತ್ತಿರದಲ್ಲಿ ಯಾರಾದರೂ ಹೂ ಮಾರುವನಿದ್ದಿದ್ರೆ ಹೂ ಮಾಲೆಯನ್ನು ಕೂಡ ಮಾರಿಬಿಡುತ್ತಿದ್ದೆ ಎಂದು ಯೋಚಿಸಿದೆ. ಇದು ಅದರ ಅರ್ಥವಾಗಿದೆ. 8ನೇ ಪ್ರಶ್ನೆ, ವರ್ಷों से सक्सेना परिवार में काम कर रहा था सदोराम, अचानक एक दिन चलती बस से गिरकर उसे खतरनाक चोट आ गई, उसे अस्पताल में भर्ती करना पड़ा. ಸೊ ಸಕ್ಸೇನಾ ಪರಿವಾರದಲ್ಲಿ ವರ್ಷಗಳಿಂದ ಸದೋರಾಮ್ ಕೆಲಸ ಮಾಡ್ತಿದ್ದ. ಆಕಸ್ಮಿಕವಾಗಿ ಒಂದು ದಿನ ಚಲಿಸುವ ಬಸ್ಸಿನಿಂದ ಬಿದ್ದು ಅವನಿಗೆ ಗಂಭೀರವಾದ ಗಾಯವಾಯಿತು. ಅವನಿಗೆ ಆಸ್ಪತ್ರೆಯಲ್ಲಿ ದಾಖಲಿಸಬೇಕಾಯಿತು. नेक्स्ट 9ನೇ प्रश्न, कर्नाटक राज्य भारत देश की प्रगतिशील राज्य है, यह की आबादी लगभग 4 करोड़ से ऊपर है, प्रकृति माता ने कर्नाटक राज्य को अपने हाथों से संवार कर सुंदर और ಸಮೃದ್ಧ ಬನಾಯ. ಅಂದರೆ ಕರ್ನಾಟಕ ರಾಜ್ಯ ಭಾರತ ದೇಶದ ಪ್ರಗತಿಶೀಲ ರಾಜ್ಯವಾಗಿದೆ. ಇಲ್ಲಿನ ಜನಸಂಖ್ಯೆ ಸುಮಾರು 6 ಕೋಟಿಗೂ ಹೆಚ್ಚಿದೆ. ಪ್ರಕೃತಿ ಮಾತೆಯು ಕರ್ನಾಟಕ ರಾಜ್ಯಕ್ಕೆ ತನ್ನ ಕೈಯಾರೆ ಶೃಂಗರಿಸಿ ಸುಂದರ ಮತ್ತು ಸಮೃದ್ಧವನ್ನಾಗಿಸಿದ್ದಾಳೆ ಎಂಬುದು ಇದರ ಅರ್ಥವಾಗಿದೆ. कर्नाटक में कन्नड़ भाषा बोली जाती है और इसकी राजधानी बेंगलुरु है, यह देश विदेश के लोग आकर बस गए हैं. बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡಲಾಗುತ್ತಿದೆ ಮತ್ತು
ಇದರ ರಾಜಧಾನಿ ಬೆಂಗಳೂರು ಇದೆ. ಇಲ್ಲಿ ದೇಶ ವಿದೇಶದಿಂದ ಜನರು ಬಂದು ನೆಲೆಸಿದ್ದು ಬೆಂಗಳೂರು ಶಿಕ್ಷಣಕ್ಕಷ್ಟೇ ಅಲ್ಲದೆ ಉದ್ಯೋಗಗಳ ಕೇಂದ್ರವೂ ಕೂಡ ಆಗಿದೆ. ಸೊ ಈ ರೀತಿ ನೀವು ಇದನ್ನ ಅನುವಾದವನ್ನ ಮಾಡಿ ಬರೀಬೇಕು. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಬರುವಂತ ಚಾನ್ಸಸ್ ಇರ್ತದೆ. ಹಾಗಾಗಿ ಇವುಗಳನ್ನು ಅಭ್ಯಾಸ ಮಾಡಿ ಇನ್ನುಳಿದವನ್ನು ಯಾವ ರೀತಿ ಬರೆಯೋದು ಅಂತಲೂ ಸಹ ನೀವು ಅಭ್ಯಾಸ ಮಾಡಿದ್ರೆ 100% ನೀವು 2 ಅಂಕದ ಪ್ರಶ್ನೆಗಳಿಗೂ ನೀವು ಒಳ್ಳೆ ಅಂಕ ತಗೋಬಹುದು. ಅನುವಾದ ಕೀಜೆ ಇದರಲ್ಲೂ ಸಹ ನೀವು 3 ಅಂಕವನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.